ಶ್ರೀ ಗುರು ಬಸವಲಿಂಗಾಯ ನಮಃ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ. ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ. ವಿಶ್ವಗುರು ಬಸವ ತಂದೆಯನ್ನು ಎಲ್ಲ ದಾರ್ಶನಿಕರನ್ನು ನೆನೆಯುತ್ತಾ ಇವತ್ತು ಜಾಗತಿಕ ಲಿಂಗಾಯತ ಮಹಾಸಭೆಯ ಪ್ರಧಾನ ಕಚೇರಿಯಲ್ಲಿ ನಾವು ಸೇರಿದ್ದು ಭಾಳ ಖುಷಿ ಕೊಡ್ತಾ ಇದೆ, ಸಂತಸ ಕೊಡ್ತಾ ಇದೆ. ಜಾಗತಿಕ ಲಿಂಗಾಯತ ಮಹಾಸಭೆಯ ಒಬ್ಬ ಸಕ್ರಿಯ ಸದಸ್ಯನಾಗಿ ಈಗಾಗಲೇ ನಾನು ಇದ್ದೇನೆ. ಆದರೆ ಅದನ್ನು ಭಾಳ ದೂರದಿಂದನೇ ಆ ಜಾಗತಿಕ ಲಿಂಗಾಯತ ಮಹಾಸಭೆಯ ಕಾರ್ಯಚಟುವಟಿಕೆಗಳನ್ನ ಭಾಳ ಅಭಿಮಾನದಿಂದ ನಾವು ನೋಡ್ತಿದ್ದೆವು, ಅದರಲ್ಲೂ ಪಾಲ್ಗೊಳ್ತಿದ್ದೆವು. ನಮ್ಮ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾಳ ಪ್ರಮುಖವಾಗಿ ತನ್ನ ಕಾರ್ಯವನ್ನು ಎಲ್ಲ ಕಡೆ ವಿಸ್ತರಣೆ ಮಾಡಿಕೊಂಡು ಬರ್ತಾ ಇದೆ ಜಾಗತಿಕ ಲಿಂಗಾಯತ ಮಹಾಸಭಾ. ಇದು ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೀಮಿತ ಆಗಲಾರ್ದೇ ಎಲ್ಲ ಬಸವಪರ ಸಂಘಟನೆಗಳನ್ನು ಒಳಗೊಂಡಿರ್ತಕ್ಕಂಥ ಸಂಸ್ಥೆ, ನಮ್ಮೆಲ್ಲ ಲಿಂಗಾಯತರ ಹೆಮ್ಮೆಯ ಸಂಸ್ಥೆ ಯಾವುದಂತಂದರೆ ಜಾಗತಿಕ ಲಿಂಗಾಯತ ಮಹಾಸಭಾ ಅಂತೇಳಿ ನಾವು ಭಾಳ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳ್ಬೋದು. ಜಾಮದಾರ್ ಸರ್ ಅವರ ನೇತೃತ್ವದಲ್ಲಿ ನುಡಿದೆಲ್ಲ ಶರಣ ಬಂಧುಗಳ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ನಮ್ಮ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಒಂದು ಕಾರ್ಯ ನಡೀತಾ ಇದೆ. ಇದರ ಭಾಗವಾಗಿ ಇವತ್ತು ಒಂದು ಹೊಸ ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು, ಸದಸ್ಯತ್ವವನ್ನು ನನಗೆ ಪಡೆದುಕೊಳ್ಳುವ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಮಹಾನರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಯಾವೆಲ್ಲ ಆಶಯ ಉತ್ತರಗಳನ್ನು ಇಟ್ಕೊಂಡು ಹೊಸ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅದನ್ನೆಲ್ಲ ಜನಮಾನಸಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡಿ ಆ ಒಂದು ನಮ್ಮ ಲಿಂಗಾಯತ ಧರ್ಮದ ಆಚರಣೆಗಳನ್ನು, ನಿಜಾಚರಣೆಗಳನ್ನು ನಾವೆಲ್ಲರೂ ನಮ್ಮೆಲ್ಲ ಧರ್ಮೀಯರಿಗೆ ತಿಳಿಸ್ಕೊಡ್ಬೇಕು, ಅದನ್ನು ಆಚರಣೆಯಲ್ಲಿ ತರಬೇಕು ಅನ್ನುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಭಾಳಷ್ಟು ಜನ ಲಿಂಗಾಯತರಿಗೆ ಲಿಂಗಾಯತ ಅನ್ನುವಂಥ ಪದದ ಅರ್ಥನೇ ಗೊತ್ತಿಲ್ಲ, ಅಥವಾ ನಮ್ಮ ಶರಣ ಸಾಹಿತ್ಯದ ಬಗ್ಗೆ, ವಚನ ಸಂಸ್ಕೃತಿಯ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇಲ್ಲ, ಅಭಿಮಾನ ಕೂಡ ಇಲ್ಲ. ಅದನ್ನೆಲ್ಲ ತಿಳಿಸುವ ಕಾರ್ಯವನ್ನು ನಾವೆಲ್ಲ ಮಾಡಬೇಕಾಗಿದೆ. ಅದ್ರ ಒಂದು ಸಣ್ಣ ಜವಾಬ್ದಾರಿ ನಮ್ಮ ಮೇಲೆ ಏನಿರ್ತದೆ ಅಂದ್ರೆ, ನಾವು ಯಾರಿಗೆ ಇನ್ನೊಬ್ರಿಗೆ ಹೇಳಬೇಕಾದಾಗ ಅದನ್ನು ಮೊದಲು ನಾವು ಆಚರಣೆಯಲ್ಲಿ ತರಬೇಕಾಗಿರ್ತಕ್ಕಂಥದ್ದು ನಮ್ಮದು ಕರ್ತವ್ಯ. ಅದರ ಜೊತೆ ನಮ್ಮ ಆಚರಣೆಯಲ್ಲಿ ತರೋದ್ರ ಜೊತೆ ಇದನ್ನು ನಮ್ಮ ಲಿಂಗಾಯತ ಧರ್ಮೀಯರಿಗೆ ತಲುಪಿಸ್ತಕ್ಕಂಥ ಕೂಡ ಜವಾಬ್ದಾರಿ ಇದೆ. 12ನೇ ಶತಮಾನದಲ್ಲಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ವರ್ಣಾಶ್ರಮದ ವ್ಯವಸ್ಥೆ ಇತ್ತು. ಅದರ ವಿರುದ್ಧವಾಗಿ ನಮ್ಮ ಒಂದು ಲಿಂಗಾಯತ ಸಂಸ್ಕೃತಿಯನ್ನು, ಲಿಂಗಾಯತ ಧರ್ಮವನ್ನು ಬಸವಣ್ಣನವರು ಸ್ಥಾಪಿಸಿದ್ರು. ಕೆಳವರ್ಗದವರನ್ನು, ಮಹಿಳೆಯರನ್ನು ಎಲ್ಲರನ್ನೂ ಸರಿ ಸಮಾನತೆಯಿಂದ ಕರ್ಕೊಂಡು ಹೋಗಿ ಜಗತ್ತಿನ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಅನುಭವ ಮಂಟಪ ಅಂತಕ್ಕಂಥ ಹೆಸರನ್ನು ಕೊಟ್ಟು ಅದನ್ನು ಆರಂಭ ಮಾಡಿದರು. ಸಣ್ಣ ಸಣ್ಣ ಎಲ್ಲ ಜಾತಿ, ಎಲ್ಲ ಕುಲ, ಗೋತ್ರಗಳ ಎಲ್ಲ ಕಾಯಕ ಬಂಧುಗಳನ್ನು ಒಂದು ಕಡೆ ಸೇರಿಸಿ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿ 12ನೇ ಶತಮಾನದಲ್ಲೇ ಆಗಿದೆ ಅಂತಂದ್ರೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸಂಗತಿ. ಆದರೂ ಕೂಡ ಅದು ನಡೆದಿದೆ. ಆದರೆ ಅದರ ಒಂದು ಮುಂದುವರಿದ ಭಾಗವನ್ನು ನಾವು ಮಾಡಬೇಕಾಗಿದೆ ಅಷ್ಟೇ, ಹೊಸದಾಗಿ ನಾವು ಏನೂ ಮಾಡಬೇಕಾಗಿಲ್ಲ. ಅದಕ್ಕಾಗಿ ಈಗಾಗಲೇ ಭಾಳಷ್ಟು ನಮ್ಮ ಬಸವಪರ ಸಂಘಟನೆಗಳಾಗಲಿ, ಮಠಮಾನ್ಯಗಳಾಗಲಿ, ಮಠಾಧೀಶರಾಗಲಿ ಎಲ್ಲ ಶರಣ ಬಂಧುಗಳು ಅದರಲ್ಲಿ ಅವಿರತವಾಗಿ ಶ್ರಮವಹಿಸಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದರ ಮುಂದುವರೆದ ಭಾಗ ನಮ್ಮ ವಚನ TV ಕೂಡ ಒಂದು ಲಿಂಗಾಯತ ಧರ್ಮದ ಎಲ್ಲ ತಿರುಳನ್ನು ನಮ್ಮ ಜನಮಾನಸಕ್ಕೆ ಮುಟ್ಟಿಸಬೇಕು ಅನ್ನುವಂಥ ವಿಚಾರದಲ್ಲಿ ಪ್ರೊಫೆಸರ್ ಸಿದ್ದು ಯಾಪಲ್ಪರ್ವಿ ಸರ್ ಅವರ ನೇತೃತ್ವದಲ್ಲಿ ನಾವು ನಮ್ಮ ಕಲ್ಯಾಣ ನಾಡಿನಲ್ಲಿ ಆ ಒಂದು ಕಾರ್ಯವನ್ನು ಆರಂಭ ಮಾಡಿದ್ದೇವೆ. ಅದು ವಿಸ್ತರಣೆಗೊಳ್ತಾ ಮುಂದೆ ಸಾಗ್ತಾ ಇದೆ. ಇಡೀ ಜಗತ್ತಿನಾದ್ಯಂತ ಅದರ ಕಾರ್ಯಗಳ ವಿಸ್ತರಣೆ ಆಗಲಿ ಅನ್ನುವಂಥ ಸದಾಶಯನ್ನು ವ್ಯಕ್ತಪಡಿಸ್ತಾ, ಶರಣರು ನನ್ನ ಬಗ್ಗೆ ಹೇಳಿದ್ರು. ನಮ್ಮ ಸಂಸ್ಥೆ ಹೆಸರೇ ವಚನ ಅಂದರೆ ನಮ್ಮೆಲ್ಲರಿಗೂ ರೋಮಾಂಚನ, ಹೆಮ್ಮೆ. ಯಾಕಂದರೆ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಒಂದು ಆಶಯ ಜಗತ್ತಿನಲ್ಲೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಿಶಿಷ್ಟವಾಗಿರ್ತಕ್ಕಂಥ ವಚನ ಸಾಹಿತ್ಯ ಅದರ ಆಚರಣೆಯ ಭಾಗವಾಗಿ ನಮ್ಮ ಸಂಸ್ಥೆ ಇರಲಿ. ಹೆಸರು ಯಾಕೆ ಇಡ್ತಾರೆ ಸರ್ ನಮಗಂದ್ರೆ, ನಾವು ದಾರಿ ತಪ್ಪದೇ ಇರಲಿ ಅನ್ನುವಂಥ ಲೆಕ್ಕಕ್ಕೆ ನಮ್ಮ ಹಿರಿಯರು, ತಂದೆಯವರು ಸುಮಾರು 45 ವರ್ಷಗಳ ಹಿಂದೆ ನನ್ನ ಹೆಸರು ಅಲ್ಲಮ ಪ್ರಭು ಅಂತಿಟ್ರು, ನಮ್ಮ ಅಣ್ಣನ ಹೆಸರು ಬಸವಣ್ಣ ಇಟ್ಟರು, ತಮ್ಮನ ಹೆಸರು ಸಿದ್ದರಾಮೇಶ ಅಂತಿಟ್ರು, ಸತ್ಯಕ್ಕ, ಮುಕ್ತಾಯಕ್ಕ, ಶೀಲವಂತ ಇವರೆಲ್ಲರೂ ನಮ್ಮ ಪರಿವಾರದ ಒಂದು ಭಾಗ ಆಗಿ ಭಾಳ ಹೆಮ್ಮೆ ಅನ್ನಿಸ್ತು.
ಅವರ ಒಂದು ಸಂಸ್ಕಾರದ ಒಂದು ಪ್ರತಿಫಲವೇ ಇವತ್ತು ಕಲ್ಯಾಣ ನಾಡಿನ ಜನತೆಗೆ, ನಮ್ಮ ಶರಣ ಬಂಧುಗಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ಸದೃಢತೆ ಕೊಡಬೇಕು ಅನ್ನುವಂಥ ಲೆಕ್ಕದಲ್ಲಿ ಕಳೆದ 16 ವರ್ಷಗಳಿಂದ ವಚನ ಸಮೂಹ ಸಂಸ್ಥೆಯನ್ನು ಸ್ಥಾಪಿಸಿ ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇವಾಗ ಮುಂದುವರಿದು ಯಾವುದು ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಹುಟ್ಟಿರ್ತಕ್ಕಂಥ ಸ್ಥಳ, ನಮ್ಮೆಲ್ಲರಿಗೂ ಒಂದು ಕಾಯಕ ಭೂಮಿ, ಶರಣರ ಕಾಯಕ ಭೂಮಿ ಅಂತ ಕರೆಸ್ಕೊತು ಬಸವ ಕಲ್ಯಾಣದಲ್ಲಿ ನಮ್ಮ ವಚನ ಸಮೂಹ ಸಂಸ್ಥೆ ವತಿಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಶರಣ ಸಂಸ್ಕೃತಿಗೆ ಪೂರಕವಾಗಿರ್ತಕ್ಕಂಥ ನಗರವನ್ನೇ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದ್ರ ಹೆಸರು ಏನಂತಂದರೆ ಅನುಭವ ಮೆಗಾ ಸಿಟಿ ಅಂತಕ್ಕಂಥ ಯೋಜನೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಯೋಜನೆ ಆರಂಭ ಆಗಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ನಮ್ಮ ವಚನ TV ಲೋಕಾರ್ಪಣೆ ಹಾಗೂ ಅನುಭವ ಮೆಗಾ ಸಿಟಿ ಅಡಿಗಲ್ಲು ಸಮಾರಂಭ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿತ್ತು. ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ಮುಖ್ಯಸ್ಥರು ಜಾಮದಾರ್ ಸರ್ ಅವರಿಗೂ ಆಮಂತ್ರಣ ನೀಡಿದೆವು. ಅನಾರೋಗ್ಯದ ಸಮಸ್ಯೆಯಿಂದ ಅವ್ರು ಬಂದಿದ್ದಿಲ್ಲ. ಅಲ್ಲಿಂದ ಶುಭ ಹಾರೈಸಿದ್ರು ಅವರು. ನಾಡಿನ ಎಲ್ಲ ಮಠಾಧೀಶರು, ಪೂಜ್ಯರು, ಗಣ್ಯರು ಎಲ್ಲರೂ ಸಾಕ್ಷಿಯಾಗಿ ಆ ಒಂದು ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದರು. ಬರುವ 3 ವರ್ಷದಲ್ಲಿ ಅನುಭವ ಮೆಗಾ ಸಿಟಿಯನ್ನು ನಿರ್ಮಾಣ ಮಾಡಿ ನಮ್ಮ ಜನಕ್ಕೆ ಅದಕ್ಕೆ ಲೋಕಾರ್ಪಣೆ ಮಾಡುವಂಥ ಸಂದರ್ಭವನ್ನು ನಾವು ತಂದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಗಲಿರುಳೆನ್ನದೇ ಆ ಒಂದು ಕಾರ್ಯಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಇನ್ನೊಂದು ವಿಶೇಷತೆ ಏನಂದರೆ, ಮೊನ್ನೆ ತಾನೇ ದುಬೈನಲ್ಲಿ ನಡೆದಿರ್ತಕ್ಕಂಥ ದುಬೈ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡು ಯಾವುದಕ್ಕೆ ಬಂದಿದೆ ಅಂದರೆ ನಮ್ಮ ಅನುಭವ ಮೆಗಾ ಸಿಟಿಯ ಯೋಜನೆಗೆ ಬಂದಿದೆ. ಅದ್ಭುತವಾಗಿರ್ತಕ್ಕಂಥ ಯೋಜನೆ ಕರ್ನಾಟಕದಲ್ಲಿ ಅಂಥೇಳಿ ಅದನ್ನು ಸೆಲೆಕ್ಟ್ ಮಾಡಿ ದುಬೈನಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ. ಅದನ್ನು ಸ್ವೀಕರಿಸ್ಲಿಕ್ಕೆ ನಮ್ಗೆ ಭಾಳ ಹೆಮ್ಮೆ ಅನ್ನಿಸ್ತು. ಅದರಲ್ಲಿ ವಿಶೇಷತೆ ಏನಂತಂದರೆ 770 ಅಮರಗಣಗಳ ಸಂಕೇತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಸಭಾಂಗಣವನ್ನು, ಧ್ಯಾನ ಮಂದಿರವನ್ನು ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ. ಅಲ್ಲಿ ಇಡೀ ನಮ್ಮ ಜನರೆಲ್ಲರೂ ಸೇರಿಕೊಂಡು ನಮ್ಮ ಶರಣ ಸಂಸ್ಕೃತಿ, ವಚನ ಸಂಸ್ಕೃತಿ, ಲಿಂಗಾಯತ ಧರ್ಮದ ಆಚರಣೆಗಳ ಬಗ್ಗೆ ಚಿಂತನೆ ಮಂಥನೆಯನ್ನು ನಡೆಸಬೇಕು. ಆಮೇಲೆ ಯಾರಿಗಲ್ಲಿ ಪ್ರವೇಶ ಅಂತಂದರೆ ಲಿಂಗಾಯತ ಧರ್ಮರಿಗೆ ಅಷ್ಟೇ ಪ್ರವೇಶ ಇಲ್ಲ, ಎಲ್ಲರೂ ಅಲ್ಲಿ ಬರಬೇಕು. ನಮ್ಮ ಧರ್ಮದ ತಿರುಳನ್ನು ತಿಳ್ಕೊಂಡು ಅವರು ಬದಲಾವಣೆಯಾಗಿ ಹೊರೊಮ್ಮೆ ಅವರು ಮತ್ತೆ ಲಿಂಗಾಯತ ಧರ್ಮ ಸ್ವೀಕಾರ ಮಾಡಿ ಆ ಆಚರಣೆಯನ್ನು ತರಬೇಕು ಅನ್ನುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯೋಜನೆ ಅದರಲ್ಲಿ ನಾವು ಆರಂಭ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ನಮ್ಮ ಮಕ್ಕಳಿಗೆಲ್ಲ ಸ್ವಾವಲಂಬಿ ಜೀವನ ನಡೆಸಬೇಕು. ಯಾರು ಉದ್ಯೋಗಕ್ಕಾಗಿ ಅವಲಂಬನೆ ಆಗಲಾರ್ದೇ ತನ್ನ ಕಾಲ ಮೇಲೆ ತಾನೇ ನಿಂದಿರಬೇಕು ಅನ್ನುವಂಥ ಒಂದು ಉದ್ಯಮದ ಶೀಲತೆ ಗುಣ ಅವರಲ್ಲಿ ಬರಬೇಕು ಅನ್ನುವಂಥ ಲೆಕ್ಕದಲ್ಲಿ ಒಂದು ಕಾರ್ಯಾಗಾರ ಶಿಬಿರಗಳನ್ನು ಮಾಡುವ ನಿಟ್ಟಿನಲ್ಲಿ ಅಲ್ಲೊಂದು ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಜೊತೆ ನಾವೆಲ್ಲ ಇವತ್ತು ನೋಡ್ತೇವೆ ಶಿಕ್ಷಣ ವ್ಯವಸ್ಥೆ ಯಾವ ಕಡೆ ಹೋಗ್ತಾ ಇದೆ ಅಂಥೇಳಿ. ಎಲ್ಲ ನಮ್ಮ ಮಕ್ಕಳಿಗೆ ಒಂದು ಹೆಂಗಾಗಿದೆ ಅಂದರೆ ಎಲ್ಲರೂ ಆಂಗ್ಲ ಮಾಧ್ಯಮಕ್ಕೆ ಸೇರಬೇಕು, ಆಂಗ್ಲ ಮಾಧ್ಯಮ ಕಲಿತ್ರೆ ನಾವು ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಶ್ರೀಮಂತರು ಅಂಥೇಳಿ. ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಅನುಭವ ಮೆಗಾ ಸಿಟಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ರೆಸಿಡೆನ್ಷಿಯಲ್ ಶಾಲೆಯನ್ನು ನಾವು ಪ್ರಾರಂಭ ಮಾಡ್ತಿರೋದು ಹೆಮ್ಮೆಯ ಸಂಗತಿ. ಇಂಥ ಹಲವು ಹಿರಿಯ ನಾಗರಿಕರಿಗೆ ಒಂದು ಶರಣ ಸಂಸ್ಕೃತಿಯ ನೆಮ್ಮದಿಯ ತಾಣವನ್ನು ಕೂಡ ನಾವು ಅಲ್ಲಿ ಮಾಡ್ತಾಯಿದ್ದೀವಿ. ಮೊದಲನೇ ಹಂತದಲ್ಲಿ 200 ರೋ ಹೌಸಸ್ಗಳನ್ನು ಮಾಡಿ ನಮ್ಮ ಹಿರಿಯರಿಗೆ ನಿವೃತ್ತಿಯ ಜೀವನವನ್ನು ಒಂದು ಕಲ್ಯಾಣ ನಾಡಿನಲ್ಲಿ ಅವ್ರು ಕಳಿಬೇಕು ಅನ್ನುವಂಥ ಲೆಕ್ಕದಲ್ಲಿ ಆ ಒಂದು ಯೋಜನೆಯನ್ನು ಕೂಡ ಸೇರಿಸ್ಕೊಂಡಿದ್ದೇವೆ. ಇಂಥ ಹಲವು ಇಡೀ ನಮ್ಮ 100 ಎಕರೆ ಯೋಜನೆಯಲ್ಲಿ ಆಲ್ಕೋಹಾಲ್ ಇರಲ್ಲ, ಸ್ಮೋಕಿಂಗ್ ಇರಲ್ಲ, ನಾನ್ ವೆಜ್ ಇರಲ್ಲ. ಈ ಥರ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ಒಂದು ಒಳ್ಳೆಯ ತಾತ್ವಿಕ ಶರಣ ಸಂಸ್ಕೃತಿಯ ಪ್ರತಿಬಿಂಬ ಅಲ್ಲಿ ಮಾಡಬೇಕು. ಅದೇ ರೀತಿಯಾಗಿ ಒಂದು ಥೀಮ್ ಪಾರ್ಕನ್ನು ಕೂಡ ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ. 100 ಜನ ಶರಣ ಸಂಸ್ಕೃತಿಯ ಬಗ್ಗೆ ಅವರಿಗೆ ಅರಿವು ಮೂಡಬೇಕು ಅನ್ನುವಂಥ ಲೆಕ್ಕದಲ್ಲಿ ಆ ಥೀಮ್ ಪಾರ್ಕ್ನಲ್ಲಿ ಕೂಡ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇಂಥ ಒಂದು ಯೋಜನೆಗೆ ಎಲ್ಲ ಕಡೆಗಳಿಂದ ಭಾಳಷ್ಟು ಒಳ್ಳೆಯ ಪ್ರತಿಕ್ರಿಯೆ ಬರ್ತಾಯಿದೆ, ಬೆಂಬಲ ಬರ್ತಾಯಿದೆ. ಅದಕ್ಕೆ ನಿಮ್ಮೆಲ್ಲರ ಸದಾಶಯ, ನಿಮ್ಮೆಲ್ಲರ ಶುಭ ಹಾರೈಕೆ, ನಿಮ್ಮೆಲ್ಲ ಹಿರಿಯರ ಆಶೀರ್ವಾದ ಆ ಒಂದು ಯೋಜನೆಗೆ, ನಮ್ಮ ವಚನ ಸಮೂಹ ಸಂಸ್ಥೆಗೆ ಇರಲಿ ಅಂಥೇಳಿ ನಾನು ಬಯಸ್ತಾ ಇವತ್ತು ಇಲ್ಲಿ ಕೇಂದ್ರ ಕಚೇರಿಯಲ್ಲಿ ನಾನು ಕರೆದು ಗೌರವಿಸಿ ಒಂದು ಸದಸ್ಯತ್ವ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ಅತಿಥಿಗಣ್ಯರಿಗೆ, ಮಹನೀಯರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣ.